ಸಂಸಾರ ಅನ್ನೋದು ಗಂಡ ಹೆಂಡತಿಗಿಬ್ಬರಿಗೂ ಸೇರಿದ ವಿಷಯ. ನಿನ್ನ ಹಠಕ್ಕೆ ಅವಳನ್ನ ಬಲಿ ಮಾಡಬೇಡ. ಅವಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ನೋಡು, ಕಳೆದೋದ ಸಮಯ ಮತ್ತೆ ಬರಲ್ಲ ಅದೇ. ನಾಳೆ ದಿನ ನಿರುಷನನ್ನ ದೂರ್ಕೋಬಾರ್ದು. ನಿಮ್ಮಿಂದ ಹೀಗಾಯ್ತಲ್ಲ ಅಂತ. ಏನಿಲ್ಲ, ಬರೀ ನಗದಲ್ಲ, ಹೇಳು ಕೇಳಮ್ಮ. ದಯವಿಟ್ಟು ನನ್ನ ಹೆಸರು ತಗೋಬೇಡಿ ಅತ್ತೆ. ನನ್ಗೆ ಹೇಗಿದ್ರು ಸರಿನೇ. ಕೇಳ್ದ? ನೋಡು, ಅವಳೆಷ್ಟು ಒಳ್ಳೆ ಹುಡುಗಿ ಅಂತ. ಅವಳ ಕಣ್ಣಲ್ಲೇ ನೀರು ಹಾಕ್ಸ್ತೇ ನೀನು. ಐತಿಲ್ಲಮ್ಮ, ಕರೆಕ್ಟಾಗಿ ನೋಡು. ಈ ಸಂಪತ್ತಿಗೆನಾ ಅವಳನ್ನ ಈ ಮನೆ ಸೊಸೆ ಕರ್ಕೊಂಡು ಬಂದಿರೋದು? ಅಯ್ಯೋ, ಸೊಸೆ ಆಗಿದ್ದಾಳಲ್ಲಮ್ಮ. ಏನಾಗಿದ್ದಾಳೆ? ನಿನಗೆ ಹೆಂಡತಿ ಆದ್ರೆ ತಾನೆ ನನಗೆ ಸೊಸೆ ಆಗೋದು. ನಿನಗೆ ಹೆಂಡತಿ ಆಗಿಲ್ಲ ಅಂತ ಅಂದಮೇಲೆ ನನಗೆಲ್ಲಿಂದನೋ ಅವಳು ಸೊಸೆ ಆಗ್ತಾಳೆ? ನೀವೆಲ್ಲ ಸೇರಿ ನನ್ನ ಟ್ರಾಪ್ ಮಾಡ್ತಾ ಇರೋ, ನನಗೆ ಗೊತ್ತು. ಹಾಗೆ ಅನ್ಕೋ. ನೋಡು, ಅಜ್ಜಿ ಇಟ್ಟಿದ ಮುಹೂರ್ತದಲ್ಲಿ ಶಾಸ್ತ್ರ ಮುಗಿಸ್ಬಿಡು ಅಷ್ಟೇ. ಸಾಧ್ಯ ಅಲ್ಲಮ್ಮ. ಸಾಧ್ಯ ಇಲ್ಲ ಅಂತ ನೀನ್ ನಿರ್ಧಾರ ಮಾಡಕ್ಕಾಗಲ್ಲ ಕಣೋ. ನಿನ್ನ ನಂಬ್ಕೊಂಡು ಬಂದಿದ್ದಾಳ ಅವಳು. ನಿಂದೇ ಪ್ರಾಬ್ಲಮ್ಮು, ಅವಳದೇನಿಲ್ಲ. ಪ್ರಾಬ್ಲಮ್ ಹೇಳ. ಹೌದು, ನಾವು ಹೀಗಿದ್ದೀವಿ ಅಂದ್ರೆ ಪ್ರಾಬ್ಲಮ್ ಇದೆ ಅಂತಾನೆ ಅನ್ಕೊಳ್ಳೋದು. ಹೇಳದ್ರಲ್ಲ, ಶಾಸ್ತ್ರ ಆಗ್ಲಿ ಬಿಡು. ಯಾರೋ ಏನೋ ಅನ್ಕೊಂತಾರಂತ ನಾನ್ ಬದುಕಕ್ಕಾಗಲ್ಲ. ಮದ್ವೆ ಆಗಿದ್ದೀವಿ, ಈ ಮನೇಲೇ ಇದ್ದೀವಿ. ಶಾಸ್ತ್ರ ಅಲ್ಲಾಗ್ಬೇಕು ಇಲ್ಲಾಗ್ಬೇಕು ಅಂತ ಹೇಳ್ಬೇಡ. ಹೋಗ್ಲಿ, ಈ ಮನೆ ನಿಂದಲ್ಲ ಅಂತಾನೆ ಅನ್ಕೊಂಬಿಡು. ಏನೇ ನೀನು, ಯಾಕೆ ಅಷ್ಟೊಂದು ಅರ್ತಾರ ನಿಂಗೆ? ನೋಡಿದ್ರತ್ತೆ, ಕೊನೆಗೂ ನನ್ ಮೇಲೆ ಬಂತು. ನೋಡಾದಿ, ಒಬ್ಳು ಹೆಣ್ಣಾದವಳು ಒಂದ್ ಸಂಸಾರನ ನಡ್ಸಕ್ ನೋಡ್ತಾಳೆ, ನಿಲ್ಸಕ್ ನೋಡ್ತಾಳೆ ಅಂತ ಅಪವಾದ ನನ್ ಮೇಲೆ ಬರೋದಾದ್ರೆ ಹೌದು ಕಣ, ನನ್ಗೆ ಅವಸರನೇ, ಹಾಗೆ ಅನ್ಕೋ. ಆದ್ರೆ ಈ ಶಾಸ್ತ್ರ ಮಾತ್ರ ನಿಲ್ಸೋದ್ ಬೇಡ ಕಣ. ನೀನ್ ಬೇಡ ಅಂದ್ರೆ ಆರ್ಯನು ಬೇಡ ಅಂತಾನೆ. ಅವ್ರ ಸುಖ ಸಂತೋಷಕ್ಕೆ ನೀನ್ ಯಾಕೆ ಅಡ್ಡಿ ಆಗ್ತೀಯ ಹೇಳು? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವನೇನಾದ್ರೂ ಮಾಡ್ಕೊಳ್ಳಿ, ನನಗೇನು. ಆದ್ರೆ ಈ ಶಾಸ್ತ್ರ ಇಬ್ರಿಗೂ ಆಗ್ಬೇಕಂತ ಗೊತ್ತು ಮಾಡಿರತ್ ಕಣೋ. ನೀನ್ ಬೇಡ ಅಂದ್ರೆ ಅವ್ರಿಗೂ ಉತ್ಸಾಹ ಸಂಭ್ರಮ ಏನು ಇರಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ಈ ಶಾಸ್ತ್ರ ಇಬ್ರಿಗೂ ಆಗ್ಬೇಕಂತ ಗೊತ್ತು ಮಾಡಿರತ್ ಕಣೋ. ನೀನ್ ಬೇಡ ಅಂದ್ರೆ ಅವ್ರಿಗೂ ಉತ್ಸಾಹ ಸಂಭ್ರಮ ಏನು ಇರಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಮಾಡ್ಬೇಕು ಕಣೋ, ನಿನ್ಗೂ ಜವಾಬ್ದಾರಿ ಇದೆ. ನೀನ್ ಈ ಮನೇಲಿ ಇದ್ಯಾ ಅಂದ್ಮೇಲೆ ಈ ಮನೆ ಕಟ್ಟುಪಾಡುಗಳಿಗೆ ನೀನು ಒಳಗಾಗ್ತೀಯ. ಅವತ್ತೇನೋ ಮಾತು ಕೊಟ್ಟೆ, ಈ ಮನೇಲಿ ಜಗಳ ಆಗೋ ರೀತಿ ನಡ್ಕೊಳಲ್ಲ, ಯಾರಿಗೂ ಬೇಜಾರಾಗೋ ರೀತಿ ನಡ್ಕೊಳಲ್ಲ ಅಂತ. ಏನಾನೋ ಹೇಳಿ ತಲೆ ಕೆಡ್ಸ್ಬೇಡಿ. ನನಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಹೇಗೂ ಸಂಬಂಧ ಇಲ್ಲ? ಅತ್ತೆ ಮಗ ಅಲ್ವಾ ನೀನು? ಅತ್ತೆ ಈ ಮನೆ ರೀತಿ ನೀತಿಗೆ ತಲೆ ಬಾಗ್ತಾರಂದ್ರೆ ನೀನು ಬಾಗ್ಲೇಬೇಕು. ಅಂದ್ರೆ ಏನು, ನನಗೆ ಬಿಡುಗಡೆನೇ ಇಲ್ವಾ? ಬಿಡುಗಡೆ ಅಂತ ಯಾಕೋ ಅನ್ಕೋತೀಯಾ? ಬಂಧನಂತ ಅನ್ಕೊಳ್ಳೋ ಹಾಗಿದ್ರೆ ಮದ್ವೆನೇ ಆಗ್ಬಾರ್ದಾಗಿತ್ತು. ಮದುವೆ ಆಗೋದಕ್ಕಿಂತ ಯೋಚನೆ ಮಾಡಬೇಕಾಗಿತ್ತು. ಈಗ ಅವಳು ಸಫರ್ ಆಗ್ತಾಳೆ. ನಿನ್ನ ನಂಬ್ಕೊಂಡು ಬಂದಿದ್ದಾಳು ಅವಳು. ನಾನೇನು ಜವಾಬ್ದಾರಿಯಿಂದ ತಪ್ಪಿಸ್ಕೊಟ್ಟಿಲ್ಲ. ಇದನ್ನು ಜವಾಬ್ದಾರಿ ಅಂತಾನೆ ಅನ್ಕೋ. ನಾಳೆ ಶಾಸ್ತ್ರ ನಡೆಯುತ್ತೆ ಅಷ್ಟೇ. ಮದುವೆಗೂ ಹೀಗೆ ಒಪ್ಸಿದ್ರಿ, ಇದಕ್ಕೂ ಹೀಗೆ ಒಪ್ಸ್ತಾ ಇದ್ದೀರಲ್ಲ. ನಿಮಗೇನಾದರೂ ತೊಂದರೆ ಆಗ್ತಿದೆಯಾ? ತೊಂದರೆ ಏನೂ ಇಲ್ಲ. ಮಕ್ಕಳಿಗೋಸ್ಕರ ಸಾಯಿಸ್ಕೊಂಡಿರ್ಬೇಕು ಅಷ್ಟೇ. ನಾನು ಅಷ್ಟೇ. ಇದೆಲ್ಲ ಮಾಡ್ತಿರೋದು ಮಕ್ಕಳಿಗೋಸ್ಕರ. ಅಲ್ಲ, ಒಬ್ರನ್ನೊಬ್ರು ಇವತ್ತೇ ಫಸ್ಟ್ ನೋಡ್ತಿರೋದು ನೀವು? ಪರಿಚಯ ಇಲ್ವಾ? ಅಲ್ಲ, ಒಂಚೂರು ಮಾತಾಡಿ ಅಂತ. ಮಾವ, ನೀವೇನು ಹೊಸಬ್ರಾ? ಹೊಸದಾಗಿ ಮದುವೆ ಆಗಿರೋರಾ? ಹಳೆ ನೆನಪುಗಳನ್ನ ಮೆಲುಕು ಹಾಕಿ ಮಾವ. ಮತ್ತೆ ನೀವು ಅಷ್ಟೇ, ಅವಾಗ ಮಾತು ಬರುತ್ತೆ. ನೆನಪಿಸ್ಕೊಳ್ಳಿ ಹಳೆದನ್ನೆಲ್ಲ. ಅಲ್ಲಿ ಡೆಕೋರೇಷನ್ಸ್ ಮಾಡಬೇಕು, ಬರ್ತೀನಿ. ಓಕೆ 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 ಓಕೆ. ಅಲ್ಲ, ಇಷ್ಟೆಲ್ಲ ಹೂ, ಇಷ್ಟೆಲ್ಲ ಅಲಂಕಾರ ಮಾಡಿ ಅವ್ರಿಗೆ ಮಲ್ಗಕ್ಕೆ ಹೇಗೆ ಮನಸ್ಸು ಬರುತ್ತೆ?
ನಾನೇನಾದರೂ ತಪ್ಪು ಹೇಳಿದ್ನ? ಏನಿಲ್ಲ, ಸುಮ್ಮನೆ ನಗು ಬಂತು ಅಷ್ಟು. ಶಾಸ್ತ್ರಕ್ಕೆ ಇಷ್ಟೆಲ್ಲ ಹೂ ಯಾಕೆ ಹಾಕಬೇಕು ಹಾಸಿಗೆ ಮೇಲೆ? ಆ್ಯಕ್ಚುಲಿ ಅದಕ್ಕೆ 2 ಕಾರಣ ಇದೆ. ಒಂದು, ನಮ್ಮ ಮುಂದಿನ ಬದುಕು ಅಂದರೆ ಮದುವೆ ಆದವರ ಮುಂದಿನ ಬದುಕು ಇದೇ ಥರ ಹೂವಿನ ಹಾಸಿಗೆ ಥರ ಆರಾಮವಾಗಿರಲಿ, ಮೃದುವಾಗಿರಲಿ ಅಂತ. ಆ್ಯಕ್ಚುಲಿ ಹಂಗಿರಲ್ಲ. ಇನ್ನೊಂದು ಕಾರಣ, ಇದ್ರ ಪರಿಮಳ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ, ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ. ಪೂರ್ತಿ ಹೇಳೋಕ್ಕಾಗಲ್ಲ, ಐ ಆಮ್ ಸಾರಿ. ಎಲ್ರ ಮದ್ವೆಲೂ ಹೀಗೆ ಆಗುತ್ತಾ ಶಾಸ್ತ್ರ? ಯಾ, ಮೋಸ್ಟ್ ಆಫ್ ದ ಟೈಮ್ ಹೀಗೆ ಆಗೋದು. ಹೌದು. ಇಂಡಿಯನ್ಸ್ ಆರ್ ಸೋ ರೊಮ್ಯಾಂಟಿಕ್. ಯಾಕ್ರಿ, ನೀವು ಇಂಡಿಯನ್ ಅಲ್ವಾ? ಹೌದು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಇವಾಗ ಇಂಡಿಯನ್ ಆಗ್ತಾ ಇದ್ದೀನಿ. ಬೇಗ ಮದುವೆ ಆಗ್ಬಿಟ್ರಿ. ಛೀ, ಅದಕ್ಕಲ್ಲಪ್ಪ ನಾ ಹೇಳಿದ್ದು ಇಂಥದೆಲ್ಲ ಶಾಸ್ತ್ರ ಮಾಡ್ಕೊಂಡು ಮದ್ವೆ ಆಗ್ಬೇಕು ಅಂತ. ಥೋ, ನೀವೇನೇನೋ ಅನ್ಕೋತೀರಪ್ಪ. ಖಂಡಿತ ಇಂಡಿಯನ್ ಶಾಸ್ತ್ರದ ಪ್ರಕಾರನೇ ನೀವು ಮದುವೆ ಮಾಡೋಣ. 1 ವಾರ ಮದುವೆ ಮಾಡೋಣ ಬಿಡ್ರಿ, ಚೆನ್ನಾಗಿರುತ್ತೆ. 1 ವಾರನ? ಮದ್ವೆ ಅಂದ್ರೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೇಷನ್. ಮೈ ಗಾಡ್, 1 ವೀಕ್. ಅಮೆರಿಕಾದಲ್ಲಿ 1 ಅವರಲ್ಲಿ ಮದ್ವೆ ಆಗ್ಬಿಡುತ್ತೆ. ಹೌದು. ಹಂಗೆ ಬೇರೆ ಆಗಬೇಕು ಅಂತಾನೂ 1 ಅವರಲ್ಲೇ ಡಿಸೈಡ್ ಮಾಡ್ಬಿಡ್ತೀರಾ ಅಲ್ವಾ? ಅದೆಲ್ಲ ತಪ್ಪು ಕಲ್ಪನೆ. ಅಮೆರಿಕಾದಲ್ಲೆಲ್ಲ ಅಷ್ಟೊಂದು ಡಿವೋರ್ಸ್ಗಳು ಆಗಲ್ಲ. ಜನ ಅನ್ಕೊಂಡಿದ್ದಾರೆ ಅಮೆರಿಕದವರು ತುಂಬಾ ಮದ್ವೆ ಆಗ್ತಾರೆ, ತುಂಬಾ ಡಿವೋರ್ಸ್ಗಳು ಮಾಡ್ಕೊಂತಾರೆ ಅಂತ. ಅದೆಲ್ಲ ತಪ್ಪು ಕಲ್ಪನೆ. ಏನೋಪ್ಪ, ನಮ್ದು ನಮಗೆ ಚಂದ ಅಷ್ಟೇ. ನನಗೂ ಅಷ್ಟೇ. ಅದಕ್ಕೆ ತಾನೇ ಇಲ್ಲಿ ಬಂದು ರಿಸರ್ಚ್ ಮಾಡ್ತಾ ಇರೋದು. ಹೇಳಿ, ಇನ್ನು ಏನೆಲ್ಲ ಶಾಸ್ತ್ರ ಇರುತ್ತೆ ಅಂತ. ಅಯ್ಯೋ, ನೋಡೋರಂತೆ ಸುಮ್ಮನೆ ರೀ. ಈಗ ಶುರುವಾಗಿದೆ ಅಷ್ಟೇ, ಮುಗಿಯೋದು ಮಗು ಆದ್ಮೇಲೆ ನಾಮಕರಣದಲ್ಲೇ. ಓ ಮೈ ಗಾಡ್, ಅಲ್ಲಿವರೆಗೂ ಶಾಸ್ತ್ರ ಇದೆಯಾ? ಹೌದು. ಈಗ ನಿಮ್ಮ ಕಡೆ ಏನೋ ಬೇಬಿ ಶವರ್ ಅಂತ ಕರಿತೀರಲ್ಲ, ಅದನ್ನ ನಮ್ಮಲ್ಲಿ ಸೀಮಂತದ ಶಾಸ್ತ್ರ ಅಂತ ಕರೀತಾರೆ. 3 ತಿಂಗಳಿಗೊಂದು, 6 ತಿಂಗಳಿಗೊಂದು, ಅಮ್ಮನ ಮನೇಲಿ 1, ಗಂಡನ ಮನೇಲಿ 1 ನಡೀತಾನೆ ಇರುತ್ತೆ. ಆಮೇಲೆ ಮಗು ಆಗುತ್ತೆ. ಆ ಮಗು ಹುಟ್ಟಿದ 16ನೇ ದಿವಸಕ್ಕೆ ಎಣ್ಣೆ ನೀರು ಶಾಸ್ತ್ರ ಅಂತ ಒಂದು ಮಾಡ್ತಾರೆ. ಅದಾದ್ಮೇಲೆ ನಾಮಕರಣ ಅಂತ ಮಾಡ್ತಾರೆ. ಅದಾದ್ಮೇಲೆ ಕಿವಿ ಚುಚ್ಚೋ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ನಡೀತಾನೆ ಇರುತ್ತೆ. ಅಯ್ಯೋ, ಲಿಸ್ಟೇ ಮುಗಿತಿಲ್ಲಲ್ರಿ. ಶಾಸ್ತ್ರ ಸಂಪ್ರದಾಯ, ಮೈ ಗಾಡ್, ಎಂಡ್ಲೆಸ್ ಇದು. ಹೌದು, ಯಾಕಂದ್ರೆ ಮಗು ಅಂದ್ರೆ ಅಲ್ಲಿಂದ ಶುರು ಅಲ್ವಾ ಬದುಕು. ತುಂಬಾ ಚೆನ್ನಾಗಿರ್ಲಿ ಅಂತ ಆ ಶಾಸ್ತ್ರಗಳೆಲ್ಲ ಮಾಡ್ತಾನೆ ಇರ್ತಾರೆ. ಈ ಹಾಲು ಕುಡಿದ್ರೆ ಮಧುಮಕ್ಕಳಿಗೆ 4 ದಿನ ಆದರೂ ಎಚ್ಚರ ಆಗಲ್ಲ. ಆಗಿಲ್ಲ, ನೀವು ಮಲ್ಕೊಳ್ಳಿ. ನಾನು ಕೆಳಗಡೆ ಹಾಸ್ಕೋತೀನಿ. ನೀವ್ಯಾಕೆ ಕೆಳಗೆ ಮಲ್ಗಬೇಕು? ನಾನೇ ಕೆಳಗೆ ಮಲ್ಗ್ತೀನಿ. ನೀವು ಯಾಕೆ ಕೆಳಗೆ ಮಲಗಬೇಕು? ನೀವು ಇಲ್ಲೇ ಮಲ್ಕೊಳ್ಳಿ, ನಾನು ಕೆಳಗೆ ನೀವು ಇಲ್ಲೇ ಮಲ್ಕೊಳ್ಳಿ.